ಖುಷಿಪಡುವಂಥ ವಿಚಾರ, ಸಂತಸ ಸಂಭ್ರಮವನ್ನು ಪಡುವಂತಹ ವಿಚಾರ ಏನು ಅಂತ ಅಂದರೆ, ಎಷ್ಟೋ ದಿನಗಳಿಂದಲೂ ಸಹ ವೃಶ್ಚಿಕ ರಾಶಿಯವರು, ಸುಮಾರು ವೃಶ್ಚಿಕ ರಾಶಿ ನೀವು ಯಾರನ್ನೇ ಕೇಳಿ, ಯಾವ ಪ್ರಯತ್ನವೂ ಸಹ ಸಫಲತೆಯನ್ನು, ಕೈ ಹಾಕಿದ ಕೆಲಸವೆಲ್ಲವೂ ಸಹ ಫೇಲ್ಯೂರೇ ಆಗ್ತಿತ್ತು. ಯಾರನ್ನು ಹೋದರೂ ಸಹ ಅವರೆಲ್ಲರೂ ಸಹ ನಮಗೆ ಉಲ್ಟಾ ರಾಶಿ ಅಂತ ಅಂದಾಗ ನಾವು ಪ್ರಧಾನಮಂತ್ರಿಯಿಂದನೂ ಸಹ ತೆಗೆದುಕೊಳ್ಬೋದು, ನಮ್ಮ ರಾಜ್ಯದ ಮಂತ್ರಿಗಳಿಂದನೂ ತೆಗೆದುಕೊಳ್ಬೋದು. ಅವರೆಲ್ಲರೂ ಸಹ ಒಂದು ರೀತಿಯ ಮಂಕು ಕವಿದ ವಾತಾವರಣಗಳಿಂದಲೇ ಕೂಡಿದಂತಹ ವ್ಯಕ್ತಿಗಳು. ಯಾಕೆ ಅಂತಂದರೆ, ಶ್ರೀ ಗುರುಭ್ಯೋ ನಮಃ, ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಜೂನ್ ತಿಂಗಳು ಮಾಸ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಗೆ ನೋಡಿ, ವೃಶ್ಚಿಕ ರಾಶಿಯವರೊಂದು ಖುಷಿ ಪಡುವಂಥ ವಿಚಾರ, ಸಂತಸ ಸಂಭ್ರಮವನ್ನು ಪಡುವಂತಹ ವಿಚಾರ ಏನು ಅಂತ ಅಂದರೆ, ಸುಮಾರು ದಿನಗಳಿಂದಲೂ ಸಹ ಗುರುವಿನ ಬಲವನ್ನು ಕಾಣದಲ್ಲೇ ಇದ್ದಂತಹ ವೃಶ್ಚಿಕ ರಾಶಿ ಈಗ ಜೂನ್ 1ನೇ ತಾರೀಕಿಂದ ಗುರುಬಲವನ್ನು ನೋಡುತ್ತೆ. ಎಷ್ಟೋ ದಿನಗಳಿಂದಲೂ ಸಹ ವೃಶ್ಚಿಕ ರಾಶಿಯವರು, ಸುಮಾರು ವೃಶ್ಚಿಕ ರಾಶಿ ನೀವು ಯಾರನ್ನೇ ಕೇಳಿ, ಯಾವ ಪ್ರಯತ್ನವೂ ಸಹ ಸಫಲತೆಯನ್ನು ಕಾಣಲಿಲ್ಲ. ಕೈ ಹಾಕಿದ ಕೆಲಸವೆಲ್ಲವೂ ಸಹ ಫೇಲ್ಯೂರೇ ಆಗ್ತಿತ್ತು. ಯಾರನ್ನು ಹೋದರೂ ಸಹ ಅವರೆಲ್ಲರೂ ಸಹ ನಮಗೆ ಉಲ್ಟಾ ತೊಂದರೆಗಳನ್ನು ಕೊಡ್ತಾ ಇದ್ರು. ಅವ್ರು ನಂಬ್ಕೊಂಡು ಹೋದಂಥ ಯಾವ ಕೆಲಸ ಕೈಂಕರ್ಯಗಳು ವ್ಯವಹಾರಗಳೂ ಸಹ ಕೈಗೂಡ್ತಿರಲಿಲ್ಲ. ಯಾರು ನಂಬೋದು ಯಾರನ್ನು ಬಿಡೋದು ಅನ್ನುವಂತಹ ವಾತಾವರಣಗಳಿಂದ ಕೂಡಿದಂತಹ ಈ ವೃಶ್ಚಿಕ ರಾಶಿ ಈ ಜೂನ್ 1ನೇ ತಾರೀಕಿಂದ ಗುರುವಿನ ಯೋಗ ಫಲವನ್ನು ಕಾಣುತ್ತೆ. ಗುರುವಿನ ಯೋಗ ಫಲವನ್ನು ಕಂಡಂತಹ ಈ ವೃಶ್ಚಿಕ ರಾಶಿ ಈ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಪ್ರಯತ್ನಿಸಿದ ಕೆಲಸಗಳಲ್ಲಿ ಸಫಲತೆಯನ್ನು ಕಾಣುವಂಥದ್ದು, ಹೊಸ ಹೊಸ ಆಲೋಚನೆಗಳನ್ನು ಮಾಡುವಂಥದ್ದು, ಹೊಸ ಹೊಸ ಕೆಲಸಗಳಿಗೆ ಕೈ ಹಾಕುವಂಥದ್ದು, ಉತ್ತಮವಾದಂತಹ ಬಾಂಧವ್ಯತೆ ನಿಮಗೆ ಸಿಗುವಂಥದ್ದು, ಉತ್ತಮವಾದಂಥ ಫ್ರೆಂಡ್ಶಿಪ್ ಸಿಗುವಂಥದ್ದು, ಆ ಫ್ರೆಂಡ್ಶಿಪ್ಪಲ್ಲಿ ನಿಮಗೆ ಉತ್ತಮವಾದಂಥ ಸಹಕಾರ ಸಹಯೋಗ ಸಿಗುವಂಥದ್ದು. ನಿಮ್ಮ ಕೋರ್ಟು ಕಚೇರಿಗಳಲ್ಲಿ, ನ್ಯಾಯಾಲಯಗಳಲ್ಲಿ ಎಷ್ಟೋ ದಿನಗಳಿಂದ ಬಿದ್ದಂತಹ ವ್ಯವಹಾರಗಳೆಲ್ಲವೂ ಸಹ ನಿಮಗೆ ಈಗ ಲಾಭದಾಯಕವಾದಂತಹ ವಾತಾವರಣಗಳನ್ನು ನೋಡುವಂಥದ್ದು, ಕೋರ್ಟು ಕಚೇರಿಗಳಲ್ಲಿ ಲಾಭ, ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂಥ ಮನ್ನಣೆ ಸಿಗುವಂತಹ ವಾತಾವರಣ, ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುವಂತಹ ವಾತಾವರಣ, ಮನೆಗಳಲ್ಲಿ ಮದುವೆ ಮುಂಜಿಗಳಾಗುವಂತಹ ವಾತಾವರಣ, ಇವೆಲ್ಲವನ್ನು ಸಹ ವೃಶ್ಚಿಕ ರಾಶಿಯವರು ಈ ಜೂನ್ 1ನೇ ತಾರೀಕಿಂದ ನೀವು ನೋಡ್ತೀರಿ. ಜೂನ್ 1ನೇ ತಾರೀಕಿಂದ ವೃಶ್ಚಿಕ ರಾಶಿಯ ನೋಡಿ, ಸುಮಾರು ವೃಶ್ಚಿಕ ರಾಶಿ ಸಿಗ್ತಾರೆ ನಿಮಗೆ. ವೃಶ್ಚಿಕ ರಾಶಿ ಅಂತ ಅಂದಾಗ ನಾವು ಪ್ರಧಾನಮಂತ್ರಿಯಿಂದನೂ ಸಹ ತೆಗೆದುಕೊಳ್ಬೋದು, ನಮ್ಮ ರಾಜ್ಯದ ಮಂತ್ರಿಗಳಿಂದನೂ ತೆಗೆದುಕೊಳ್ಬೋದು. ಅವರೆಲ್ಲವೂ ಸಹ ವೃಶ್ಚಿಕ ರಾಶಿ, ಸುಮಾರು ಜನ ಸಿಕ್ಬಿಡ್ತಾರೆ ವೃಶ್ಚಿಕ ರಾಶಿಯವರು. ಇವರೆಲ್ಲರೂ ಸಹ ಒಂದು ರೀತಿಯ ಮಂಕು ಕವಿದ ವಾತಾವರಣಗಳಿಂದಲೇ ಕೂಡಿದಂತಹ ವ್ಯಕ್ತಿಗಳು. ಯಾಕೆ ಅಂತಂದರೆ, ಗುರುಬಲವನ್ನು ಕಳ್ಕೊಂಡ ಸಂದರ್ಭದಲ್ಲಿ ಏನು ಪ್ರಯತ್ನವನ್ನು ಮಾಡಬೇಕು ಅಂತಂದರೆ ಅದರಲ್ಲಿ ಸಕ್ಸಸ್ ಕಾಣುವಂಥದ್ದು ಭಾಳ ಕಷ್ಟ. ಆದರೆ ಈಗ ಗುರುಬಲ ಬಂತಲ್ಲ, ಈಗ ಸಕ್ಸಸ್ ಕಾಣುವಂತಹ ವಾತಾವರಣ, ಅನುಕೂಲಕರವಾದಂತಹ ದಿನಗಳನ್ನು ನೀವು ಕೂಡಿರುತ್ತದೆ ಈ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಧಿಪತಿಯಾದಂಥವನು ಕುಜಗ್ರಹ, ಯೋಗದಲ್ಲೂ ಕುಜಗ್ರಹನಿದ್ದಾನೆ. ಅತ್ಯಂತ ಯೋಗ ಫಲದಲ್ಲಿರುವಂಥವನು ಗುರುಗ್ರಹ. ಗುರುಗ್ರಹನ ಯೋಗ ಫಲ ನಮಗೆ ಎಷ್ಟು ಸಿಗುತ್ತೆ ಅಂತ ಅಂದರೆ, ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಸಹ ಅದು ಸಿದ್ಧಿಯನ್ನು ಮಾಡುತ್ತೆ. ನಿಮ್ಮ ರಾಶ್ಯಾಧಿಪತಿ ಕುಜಗ್ರಹ, ನೀವು ಕುಜಗ್ರಹನ ಪ್ರಾರ್ಥನೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ, ಚಾಮುಂಡೇಶ್ವರಿಯ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿದ್ರೆ ಇನ್ನೂ ಉತ್ತಮವಾದಂತಹ ಬೆಳವಣಿಗೆ, ಉತ್ತಮವಾದಂಥ ಖುಷಿ ಸಂಭ್ರಮವನ್ನು ಖಂಡಿತವಾಗಿ ವೃಶ್ಚಿಕ ರಾಶಿಯವರಿನ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನೋಡ್ತೀರಿ. ನಮಸ್ಕಾರ.